ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿಯ ಸಹೋದರಿ, ಸೋನಿಯಾ ಗಾಂಧಿಯವರ ಪ್ರೀತಿಯ ಪುತ್ರಿ. ಇಷ್ಟು ದಿನಗಳ ಕಾಲ ಸಂಸತ್ನ ಹೊರಗಡೆ ಇದ್ದೇ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ತಿದ್ದಂತಹ ಪ್ರಿಯಾಂಕಾ ಗಾಂಧಿ ಈಗ ಸಂಸತ್ತಿನ ಒಳಗಡೆಗೆ ಕೇಂದ್ರ ಸರ್ಕಾರವನ್ನು ಕಟ್ಟಿಹಾಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಯಿಂದ ತೆರವಾಗಿದ್ದ ವೈನಾಡು ಲೋಕಸಭಾ ಕ್ಷೇತ್ರದಲ್ಲಿ ದಾಖಲೆಯ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಸದ್ಯ ಈಗ ಪಾರ್ಲಿಮೆಂಟ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕಾ ಸಂಸತ್ಗೆ ಎಂಟ್ರಿಯನ್ನು ಕೊಟ್ಟ ಮೊದಲ ದಿನದಿಂದಲೇ ಎಲ್ಲರ ಕೇಂದ್ರ ಬಿಂದುವಾಗಿ ಕಾಣಿಸ್ತಾ ಇದ್ದಾರೆ. ಸಂಸತ್ನಲ್ಲಿ ಮೊದಲ ದಿನ ಎಂಟ್ರಿ ಕೊಡೋ ಪ್ರಿಯಾಂಕಾ ಭಾರತದ ಮೊದಲ ಮಹಿಳಾ ಪ್ರಧಾನಿ, ಉಕ್ಕಿನ ಮಹಿಳೆಯಂತೆ ಹೆಸರುವಾಸಿಯಾಗಿದ್ದ ಇಂದಿರಾ ಗಾಂಧಿ ಥರನೇ ಸೀರೆಯನ್ನು ಉಟ್ಕೊಂಡು ಬರ್ತಾರೆ. ನಾನು ಇಂದಿರಾ ಗಾಂಧಿಯವರ ಪ್ರತಿಬಿಂಬ ಅನ್ನುವಂತಹ ಸಂದೇಶವನ್ನು ಸಹಿತ ರವಾನೆಯನ್ನು ಮಾಡ್ತಾರೆ. ಇದಾದ ನಂತರ ಸಂಸತ್ನಲ್ಲಿ ಸಂವಿಧಾನದ ಮೇಲೆ ಚರ್ಚೆಯನ್ನು ಬಂದಾಗ ಮೋದಿ ಸರ್ಕಾರದ ವಿರುದ್ಧವಾಗಿ ನೇರ ವಾಗ್ದಾಳಿಯನ್ನು ಮಾಡಿ ಎಲ್ಲರ ಹುಬ್ಬೇರುವಂತೆ ಮಾಡುವ ಜೊತೆಗೆ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಲ್ಲಿ ಹೊಸದಾದಂತಹ ಭರವಸೆಯನ್ನು ಮೂಡಿಸಿದ್ದಾರೆ. ಪ್ರಿಯಾಂಕಾ ವಾಡ್ರಾ ಸಂಸತ್ಗೆ ಬರ್ತಾ ಇದ್ದಾರಂದರೆ ಮಾಧ್ಯಮಗಳು ಅವರ ಮೇಲೊಂದು ಕಣ್ಣಿಟ್ಟಿರ್ತಾರೆ. ಅವರ ಹಾವಭಾವ, ಡ್ರೆಸ್ ಹೇಗಿರುತ್ತೆ, ಜೊತೆಗೆ ಯಾವೆಲ್ಲ ರೀತಿಯ ಬ್ಯಾಗ್ಗಳನ್ನು ಹಾಕೊಂಡು ಬರ್ತಾರೆ ಅನ್ನೋದ್ರ ಹಿಡ್ಕೊಂಡು ಎಲ್ಲದರ ಬಗ್ಗೆನೂ ಸಹಿತ ಕ್ಯೂರಿಯಾಸಿಟಿಯನ್ನು ಈ ಪ್ರಿಯಾಂಕಾ ವಾಡ್ರಾ ಕ್ರಿಯೇಟ್ ಮಾಡ್ತಾರೆ. ಇದನ್ನೇ ಪ್ರಚಾರವಾಗಿ ಬಳಸ್ಕೊಂಡಿರ್ತಕ್ಕಂತಹ ಪ್ರಿಯಾಂಕಾ ವಾಡ್ರಾ ಸೋಮವಾರ ದಿವಸ ಸದನಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ಯಾಲಿಸ್ಟೈನ್ ಎನ್ನುವಂತಹ ಒಂದು ಬರಹ ಇರುವಂತಹ ಬ್ಯಾಗನ್ನು ಹಾಕೊಂಡು ಸಂಸತ್ಗೆ ಎಂಟ್ರಿಯನ್ನು ಕೊಡ್ತಾರೆ. ಬ್ಯಾಗ್ ಮೇಲೆ ಪ್ಯಾಲಿಸ್ಟೈನ್ ಎಂಬ ಬರಹದ ಜೊತೆಗೆ ಕಲ್ಲಂಗಡಿ ಹಣ್ಣಿನ ಚಿತ್ರ ಸಹಿತ ಆ ಬ್ಯಾಗ್ನಲ್ಲಿ ಕಾಣಸಿಗುತ್ತೆ. ಈ ಮೂಲಕ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದಲ್ಲಿ ನಮ್ಮ ಬೆಂಬಲ ಪ್ಯಾಲಿಸ್ಟೈನ್ ಪರವಾಗಿದೆ ಅನ್ನುವಂತಹ ಸಂದೇಶವನ್ನು ಇಡೀ ವಿಶ್ವಕ್ಕೆ ರವಾನೆ ಮಾಡಿದ್ದಾರೆ. ಇಸ್ರೇಲ್ ಮತ್ತು ಹಮಾಸ್ ಯುದ್ಧದಲ್ಲಿ ಭಾರತ ಇಸ್ರೇಲ್ ಪರ ಇರೋದು ಎಲ್ಲರಿಗೂ ಗೊತ್ತಿದ್ರೂ ಈ ರೀತಿಯಾಗಿ ಪ್ಯಾಲಿಸ್ಟೈನ್ನ ಪರವಾಗಿರ್ತಕ್ಕಂತಹ ಬೆಂಬಲ ಸೂಚಕ ಬ್ಯಾಗನ್ನು ಹಾಕೊಂಡು ಬಂದಿರೋದು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಯಿತು. ಈ ಬಗ್ಗೆ ಬಿಜೆಪಿ ನಾಯಕರು ಅತಿ ದೊಡ್ಡದಾದಂತಹ ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ಯಾಲಿಸ್ಟೈನ್ನಲ್ಲಿರೋರ ಬಗ್ಗೆ ಮಾತನಾಡೋಕ್ಕೆ ಬರುತ್ತೆ ಪ್ರಿಯಾಂಕಾ ವಾಡ್ರಾ ಅವರಿಗೆ. ಆದರೆ ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಕಾಲೆಳಿತಾರೆ. ಯಾವಾಗ ಬಿಜೆಪಿಯ ನಾಯಕರು ಕಾಲೆಳಿತಾರೆ ಅದರ ಮಾರನೇ ದಿವಸವೇ ಬಾಂಗ್ಲಾ ಬರಹ ಇರುವಂತಹ ಬ್ಯಾಗ್ ಹಾಕೊಂಡು ಬರುವಂತಹ ಪ್ರಿಯಾಂಕಾ ವಾಡ್ರಾ ಬಾಂಗ್ಲಾದೇಶದಲ್ಲಿನ ಅಲ್ಪಸಂಖ್ಯಾತರಾಗಿರೋ ಹಿಂದೂ ಮತ್ತು ಕ್ರೈಸ್ತರ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಬೇಕು ಅಂತ ಬರಹವಿರುವಂತಹ ಬ್ಯಾಗನ್ನು ಧರಿಸಿ ಎಲ್ಲರ ಗಮನವನ್ನು ಸೆಳೀತಾರೆ. ಇದೇ ವೇಳೆ ಭುವನೇಶ್ವರ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಸಂಸದೆಯಾಗಿರುವ ಅಪರಾಜಿತಾ ಸಾರಂಗಿ ಪ್ರಿಯಾಂಕಾ ವಾಡ್ರಾಗೆ ಒಂದು ಬ್ಯಾಗನ್ನು ಗಿಫ್ಟ್ ಮಾಡ್ತಾರೆ. ಸಾರಂಗಿ ನೀಡಿರೋ ಬ್ಯಾಗ್ ಮೇಲೆ ಕೆಂಪು ಅಕ್ಷರದಿಂದ 1984 ಅಂತ ಬರೆಯಲಾಗಿತ್ತು. ಅದರ ಕೆಳಗೆ ರಕ್ತದ ಕಲೆಗಳಿರುವಂತಹ ಸೂಚಕದ ರೀತಿಯಲ್ಲಿ ಚಿತ್ರವನ್ನ ಅಲ್ಲಿ ಕಾಣಸಿಗುತ್ತೆ. ಅದು 1984 ಜೂನ್ ತಿಂಗಳು ಪಂಜಾಬ್ನ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಮೇಲೆ ಬ್ಲೂ ಸ್ಟಾರ್ ಆಪರೇಷನ್ ಹೆಸರಲ್ಲಿ ಮಿಲಿಟರಿ ಕಾರ್ಯಾಚರಣೆ ಮಾಡಲಾಗುತ್ತೆ. ಆ ಒಂದು ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಜನರಲ್ ಸಿಂಗ್ ಬಿಂದ್ರೆವಾಲಾ ಸೇರಿ ನೂರಾರು ಸಿಖ್ರನ್ನ ಹತ್ಯೆ ಮಾಡಲಾಗುತ್ತೆ. ತಮ್ಮ ಪವಿತ್ರ ಸ್ಥಳಕ್ಕೆ ಬೂಟ್ ಹಾಕೊಂಡು ಸೇನಾ ಸಿಬ್ಬಂದಿಯನ್ನು ನುಗ್ಗಿಸಿ ಸ್ವರ್ಣ ಮಂದಿರದಲ್ಲಿ ರಕ್ತದೋಕುಳಿ ಹರಿಸಿದ್ದು ಎಂಬ ಸಿಟ್ಟು ಸಿಖ್ರಲ್ಲಿತ್ತು. ಈ ಹಿನ್ನೆಲೆ ಇಂದಿರಾ ಗಾಂಧಿ ಹತ್ಯೆಗೆ ಸಂಚನ್ನು ಸಹಿತ ರೂಪಿಸಲಾಗುತ್ತೆ. ಈ ವಿಚಾರ ಯಾವಾಗ ಇಂಟೆಲಿಜೆನ್ಸ್ ಅವರಿಗೆ ಗೊತ್ತಾಗುತ್ತೋ ಇಂದಿರಾ ಗಾಂಧಿಯ ಭದ್ರತೆಯನ್ನು ಹೆಚ್ಚಿಸ್ತಾರೆ. ಸಿಖ್ ಭದ್ರತಾ ಸಿಬ್ಬಂದಿಯನ್ನು ತೆರವುಗೊಳಿಸಬೇಕು ಅಂತ ಇಂದಿರಾ ಗಾಂಧಿಗೆ ಮನವಿಯನ್ನು ಸಹಿತ ಮಾಡ್ತಾರೆ. ಆದರೆ ಇಂದಿರಾ ಗಾಂಧಿ ಮಾತ್ರ ಹಲವು ವರ್ಷಗಳಿಂದ ಭದ್ರತೆಯಲ್ಲಿರುವಂತಹ ಸಿಖ್ ಸಮುದಾಯದ 2 ಭದ್ರತಾ ಸಿಬ್ಬಂದಿಯನ್ನು ಯಾವುದೇ ಕಾರಣಕ್ಕೂ ತೆಗೆದುಹಾಕೋದಕ್ಕೆ ಒಪ್ಪೋದಿಲ್ಲ. ಇವರಿಬ್ಬರನ್ನ ಕೆಲಸದಿಂದ ತೆಗೆದುಹಾಕಿದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅನ್ನೋದು ಅವರ ಒಂದು ಲೆಕ್ಕಾಚಾರವಾಗಿತ್ತು. ಅದಾದ ಮೇಲೆ ಅದೇ ಭದ್ರತಾ ಸಿಬ್ಬಂದಿ ಇಂದಿರಾ ಗಾಂಧಿಗೆ ಗುಂಡಿಕ್ಕಿ ಕೊಂದ ಹಿನ್ನೆಲೆ ದೆಹಲಿ, ಹರಿಯಾಣ, ಪಂಜಾಬ್ ಸೇರಿ ಹಲವು ಭಾಗಗಳಲ್ಲಿ ಸಿಕ್ಕ ಕಡೆಯಲ್ಲಿ ಸಿಖ್ರನ್ನ ಕೊಂದು ಹಾಕಿರುವಂತಹ ಜೊತೆಗೆ ಸಿಖ್ಖರ ಮನೆಗಳಿಗೂ ಸಹಿತ ಬೆಂಕಿ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ದೆಹಲಿ ಒಂದರಲ್ಲೇ 2800ಕ್ಕೂ ಹೆಚ್ಚು ಜನರು ಸತ್ತರೆ ದೇಶಾದ್ಯಂತ 3700ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ ಅಂತ ಸ್ವತಃ ಆಗಿನ ಸರ್ಕಾರವೇ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುತ್ತೆ. ಆದರೆ ಈ ಸಾವಿನ ಸಂಖ್ಯೆ 15ರಿಂದ 17,000ಕ್ಕೆ ಏರಿಕೆ ಆಗಿತ್ತು ಅನ್ನುವಂಥದ್ದು ಅಲ್ಲಿರುವಂತಹ ಪ್ರತ್ಯಕ್ಷದರ್ಶಿಗಳು ಮತ್ತು ಬಹಳಷ್ಟು ಜನ ಈ ವಿಚಾರವನ್ನು ಪ್ರಸ್ತಾಪನೆಯನ್ನು ಮಾಡಿದ್ದಾರೆ. ಈ ದಂಗೆಯನ್ನು ನೆನಪಿಸುವಂತಹ ಕೆಲಸ ಮಾಡಬೇಕು ಅಂತ ಬಿಜೆಪಿಯ ಸಂಸದೆ 1984 ರಕ್ತಸಿಕ್ತವಾದಂತಹ ಬ್ಯಾಗ್ನ ಪ್ರಿಯಾಂಕಾ ವಾಡ್ರಾಗೆ ಗಿಫ್ಟ್ ನೀಡಿ ಸಿಖ್ ದಂಗೆಯ ಬಗ್ಗೆ ನೆನಪಿಸುವಂತೆ ಮಾಡಿದ್ದಾರೆ. ಇತಿಹಾಸದ ಕರಾಳ ಘಟನೆಗಳನ್ನು ಕಾಂಗ್ರೆಸ್ ನಾಯಕರು ದೇಶದ ಜನರ ಮುಂದಿಡಬೇಕು ಅಂತ ಹೇಳೋ ಮೂಲಕವಾಗಿ ಕಾಂಗ್ರೆಸ್ ನಾಯಕರಿಗೆ ಬ್ಯಾಗ್ ಮೂಲಕವೇ ಕಾಲೆಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.